ಫಸ್ಟ್ ಆಫ್ ಆಲ್ ನಾನು PCOD ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಿಮಗೆ ಮಕ್ಕಳಾಗಿದೆಯಾ ಅಂತ ಕೇಳಿದ್ರು. ಗರ್ಭಕೋಶದ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದೆ, ಅಂದರೆ ಹಂಗಾರು ಮಕ್ಕಳಾಗಲ್ವಾ, ನನ್ನೇ ತಪ್ಪು ತಿಳ್ಕೊತಾರೆ. ಓ ಇವಳಿಗೆ ಏನೋ ಇದೆಯಂತೆ. ನನಗೆ ಇದೇನು ಹಿಂಗೆ ಹೇಳ್ತವ್ರು ಸಡನ್ನಾಗಿ. ನೆಗೆಟಿವ್ ಬೇರೆ ಬಂತು. ಚೆಕ್ ಮಾಡೋದು ಮತ್ತು ಅಳೋದು, ಫುಲ್ ಅಳೋದು. ಅಯ್ಯೋ ಒಂಥರ ಆಕಾಶನೇ ನನ್ನ ಕೈಗೆ ಸಿಕ್ತಾಗಾಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿ ಸೂಪರ್ ಆಗಿದ್ದೀನಿ. ಸೊ ಈ ನನ್ನ ಮಗನ್ನ ಮಲಗಿಸ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ನನ್ನ ಮಗ ಮಲ್ಕೊತಾ ಇಲ್ಲ. ಈ ನನ್ನ ಮಗ ಮಲ್ಕೊತಾನೇ ಇಲ್ಲ. ಸೊ ಹಾಗಾಗಿ ಇವ್ನು ಯಾಕೋ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವನ ಜೊತೆನೇ ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮು ಒಂದು ವೀಡಿಯೋನ ಹಾಕಿದ್ದೆ PCOD ಬಗ್ಗೆ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಬೇಕು PCOD ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಹಾಕಿದ್ದಾರೆ. ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ PCOD ಜರ್ನಿ ಬಗ್ಗೆ ಹೇಳ್ಕೊತೀನಿ. ಸೊ ಫುಲ್ ಕೊನೆಯವರೆಗೂ ವೀಡಿಯೋ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೋ ಬಂದರು, ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅರ್ಧ ಗಂಟೆ ಆಯಿತು. ಬಟ್ ಇವನನ್ನು ಕಂಟಿನ್ಯೂ ಮಾಡೋಕ್ಕೇ ಬಿಡ್ತಾಯಿಲ್ಲ. ಎಲ್ಲರೂ ಮಕ್ಕಳು ಸ್ನಾನ ಮಾಡಿದ ತಕ್ಷಣ ಒಂದು 2 hours ಆದರೂ ಮಲ್ಕೋತಾರೆ. ಇವನಿದಾರಲ್ಲ ಒಂದು ಅರ್ಧ ಗಂಟೆನೂ ಮಲ್ಕೊಳ್ಳಲ್ಲ. ಸ್ನಾನ ಮಾಡಿ ಅರ್ಧ ಗಂಟೆ ಕರೆಕ್ಟಾಗಿ ಎದ್ದು ಕೂತ್ಕೊಂಡ್ಬಿಡ್ತಾನೆ. ನೋಡಿ ಹೆಂಗೆ ಕೂತ್ಕೊಳ್ಳೋಣ ಅಂತ. ಪಾಪು ನಿದ್ದೆನೇ ಬರೋಲ್ಲ ನಿಮಗೆ. ಟ್ರೈ ಮಾಡ್ತೀನಿ. ದೂರಿ 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 ದುಕ್ಕಲಮ್ಮ ದೂರಿ ದೂರಿ ಅಲಜಾಲ ದೂರಿ ದೂರಿ ಜಾಲದುವೆ ದೂರಿ ದೂರಿ ಅಂಪೆ ಜಂಪೆ ದೂರಿ ದೂರಿ ಜಂಪೆ ಹೂವೆ ದೂರಿ 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 ದುಮ್ಮಣ್ಣ ದುರ್ಗ ದೂರಿ ದೂರಿ. ಫೈನಲ್ ಆಗಿ ನನ್ನ ಮಗನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಅವನು ಎದ್ದೇಳೋಷ್ಟರೊಳಗಡೆ ಈ ವಿಡಿಯೋನ ಮಾಡಿ ಮುಗಿಸ್ಬೇಕು, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅವನು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಸೊ ಯಾರೆಲ್ಲ PCOS ಇದ್ದರೆ ಮಕ್ಕಳೇ ಆಗಲ್ಲ ಅಂತ ಅಂದ್ಕೊಂಡಿದ್ರು, ಅದನ್ನು ಫಸ್ಟು ತಲೆಯಿಂದ ಕಿತ್ತು ಬಿಸಾಕಿ. ನನಗೆ ನಿಜವಾಗ್ಲೂ ಈ PCOS ಅನ್ನೋದು ನನಗಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನನಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು. ಏನಾದರೂ ನಾನ್ ವೆಜ್ ಏನಾದರೂ ತಿಂದರೆ ಕರೆಕ್ಟಾಗಿ ಡೈಜೆಷನ್ ಆಗ್ತಾಯಿರಲಿಲ್ಲ, ವಾಮಿಟ್ ಆಗಿಬಿಡೋದು. ಸೊ ಅವಾಗ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ನ ಕೇಳಿದ್ವಿ. ಅವರು ಒಂದು ಅಬ್ಡೋನಮಲ್ ಟೆಸ್ಟ್ ಮಾಡಿಸಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಈ ನಾಗರಬಾವಿಲಿ ಕನ್ವಾ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹೋದ್ವಿ. ಅಲ್ಲಿ ಡಾಕ್ಟರ್ ಇದ್ದವರು ನಿಮಗೆ ಮಕ್ಕಳಾಗಿದೆಯಾ ಅಂತ ಕೇಳಿದ್ರು. ನಾನು ಯಾಕೆ ಈ ಥರ ಕೇಳ್ತಾವ್ರೆ ಅಂದ್ಕೊಂಡು ಇಲ್ಲ ಸರ್ ಅಂತ ಹೇಳಿದೆ. ಮದುವೆಗೆ ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರು. 1 year ಆಯಿತು ಅಂತ ಹೇಳಿದೆ. ಸೊ ಒಂಥರ ಮುಖ ಅಂದರೆ ನಮಗೆ ಗೊತ್ತಾಗುತ್ತಲ್ಲ, ಓಕೆ ಅಂತ ಅಂದರು. ನನಗೆ ಫುಲ್ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಈ ಥರ ಕೇಳ್ತಾವ್ರಪ್ಪ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಚಂದನ ಕರೆಸ್ಬಿಟ್ಟು ಈ ಥರ ನಿಮ್ಮ ವೈಫ್ಗೆ PCOS ಇದೆ, ಅಂದರೆ ಗರ್ಭಕೋಶದ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದೆ, ಅದಿದ್ದರೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಅಂತ ಹೇಳಿದ್ರು. ನಮಗೆ ನಿಜವಾಗ್ಲೂ ಯಾವ ಥರ ಶಾಕ್ ಆಯಿತು ಅಂತ ಹೇಳಿದ್ರೆ, ಏನಪ್ಪ ಮಾಡೋದು ಇವಾಗ ಈ ಥರ ಹೇಳ್ತವ್ರೆ ಅಂತ ಹೇಳ್ಬಿಟ್ಟು. ಅಂದರೆ ಸರ್ ನಾವು ಕೇಳಿದ್ವಿ ಮತ್ತೆ, ಅಂದರೆ ಮಕ್ಕಳೇ ಆಗಲ್ವಾ ಅಥವಾ ಏನು ಅಂತ ಕೇಳಿದಾಗ ಆಗೋದೇ ಇಲ್ಲ ಅಂತಲ್ಲ, ಒಂದು 2-3 years ತೊಗೋಬೋದು ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಅಲ್ಲೇ ಜೀವ ಹೋಯ್ತು. 2-3 years, ಈಗಲೇ 1 ವರ್ಷ ಆಗಿರೋದಕ್ಕೆ ಮನೇಲೆಲ್ಲ ಬಡ್ಕೋತಾವ್ರೆ, ಯಾಕೆ ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಏನಪ್ಪ ಮನೇಲಿ ಹೇಳೋದು. ಆಮೇಲೆ ಗೊತ್ತಲ್ಲ ಊರ ಕಡೆ ಎಲ್ಲ ಒಂದು ಚೂರು ಗೊತ್ತಾಯಿತು ಅಂತ ಹೇಳಿದ್ರೆ, ಓ ಅವ್ಳಿಗೆ ಏನೋ ಇದೆಯಂತೆ, ಮಕ್ಕಳಾಗಲ್ವಂತೆ, ಹಂಗೆ ಹಿಂಗೆ ಏನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಏನಾಗಿದೆ ಡೀಟೇಲಾಗಿ ಏನು ತಿಳ್ಕೊಳ್ಳೋದಕ್ಕೆ ಹೋಗಲ್ಲ, ಸುಮ್ಮನೆ ಏನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿದ್ರಾ ಎದ್ಬಿಟ್ಟ, ಬಂದೆ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಂಗೆ ಅಲ್ಲೇ ಒಂಥರ ಅಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಆ ಡಾಕ್ಟ್ರನ್ನ ಕೇಳಿದ್ವಿ, ಸರ್ ಇವಾಗ ಏನು ಮಾಡೋದು ನಾವು ಅಂತ ಹೇಳಿದಾಗ ಅವರು ಗೈನಕಾಲಜಿಸ್ಟ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಆವಾಗ ಚಂದು ಹೇಳಿದ್ರು, ನಮ್ಮ ಡಾಕ್ಟರ್ ಇದ್ದಾರೆ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು. ಅಲ್ಲೇ ನಾಗರಬಾವಿಲೇ ಪ್ಯಾಂಡಾಕ್ಸ್ ಅಂತ ಒಂದು ಹಾಸ್ಪಿಟಲ್ ಇದೆ. ಅವರು ನಮ್ಮ ಚಂದು ಫ್ರೆಂಡು ಆ ಡಾಕ್ಟರ್ ಬಂದು. ಸೊ ಅವ್ರಿಗೆ ಹೋಗಿ ಕೇಳಿದ್ವಿ, ಈ ಥರ PCOS ಇದೆಯಂತೆ, ಈ ಥರ ಹೇಳ್ತಿದ್ರೆ ಏನು ಮಾಡೋದು ಅಂತ ಹೇಳಿದಾಗ ಅವ್ರು ಬಂದು ಗೈನಕಾಲಜಿಸ್ಟ್ ಇಲ್ಲೂ ಇದ್ದಾರೆ, ಅವರು 6 ಗಂಟೆಗೆ ಬರ್ತಾರೆ, ವೆಯ್ಟ್ ಮಾಡಿ, ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಸಾಯಂಕಾಲವರೆಗೂ ಅಲ್ಲೇ ವೆಯ್ಟ್ ಮಾಡಿ ಅವ್ರನ್ನ ಮೀಟ್ ಮಾಡಿದ್ವಿ. ಅವರು ನೋಡಿದ್ರು, ರಿಪೋರ್ಟ್ನ ತೋರಿಸಿದ್ವಿ. ಓಕೆ, ಬಟ್
ಒಂದು 2 ಇಯರ್ಸ್ ಲೇಟ್ ಆಗುತ್ತೆ. ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಅಕಸ್ಮಾತ್ ಹಂಗೂ ಆಗಿಲ್ಲ ಅಂತ ಹೇಳಿದ್ರೆ ಏನೇನೋ ಹೇಳಿದ್ರು, ಎಗ್ ಯಾವಾಗ ರಿಲೀಸ್ ಆಗುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ, ಏನಾದರೂ ಮಾಡೋಣ, ಟೆನ್ಷನ್ ಮಾಡ್ಕೋಬೇಡಿ, ಈ ಟ್ಯಾಬ್ಲೆಟ್ಸ್ನ ತೊಗೋತಾ ಇರಿ, ಫಸ್ಟ್ ಮಂತ್ ತೊಗೊಳ್ಳಿ, ನಿಮ್ಗೇನಾದರೂ ಪೀರಿಯಡ್ ಆದರೆ ಮತ್ತೆ ನನಗೆ ಹೇಳಿ, ಮತ್ತೆ ಏನಾದರೂ ಮಾಡೋಣ ಅಂತ ಈ ಥರ ಎಲ್ಲ ಹೇಳಿದ್ರು. ನನಗೆ ಇದೇನು ಹಿಂಗೆ ಹೇಳ್ತವ್ರು ಸಡನ್ನಾಗಿ, ನಾನು ಬಂದಿದ್ದು ಜಸ್ಟ್ ನಾರ್ಮಲಾಗಿ ಚೆಕಪ್ ಮಾಡಿಸೋದಕ್ಕೆ, ಇದೆಲ್ಲಪ್ಪ ಈ ಥರ ಎಲ್ಲ ತಿರ್ಕೊಂಡ್ಬಿಡ್ತು ಅಂತ ಫುಲ್ಲು ಟೆನ್ಷನ್ನು. ಆವತ್ತು ನಿದ್ದೆನೇ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಅವತ್ತು ನಿದ್ದೆನೇ ಮಾಡಿಲ್ಲ ನಾನು ಚಂದು. ಏನು ಮಾಡೋದು ಇವಾಗ, ಹಿಂಗೆಲ್ಲ ಆಗೋಯ್ತಲ್ಲ, ಹೆಂಗೆ ಹೇಳೋದು ಮನೆಗೆ, ಮನೇಲೆಲ್ಲರೂ ಹೇಳಿದ್ರೆ ಏನು ಅನ್ಕೋತಾರೋ, ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಫುಲ್ ಟೆನ್ಷನ್ನು, ಫುಲ್ ಅಳು. ಅದಾದಮೇಲೆ ನಾನು ಫುಲ್ಲು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋದು, ಏನು ಮಾಡೋದು ಇದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸೇ ಇರಲಿಲ್ಲ. ನಾರ್ಮಲಾಗಿ ನಾನು ಡೇ ಟು ಡೇಟ್ ಒಂದು 2 ಡೇಸ್ ಹೆಚ್ಚು ಕಮ್ಮಿ ಆಗ್ತಿತ್ತು, ಕರೆಕ್ಟಾಗಿ ಆಗ್ತಾಯಿತ್ತು. ಹಾಗಿರುವಾಗ ಈ PCOS PCOD ಅನ್ನೋದು ಅಷ್ಟಾಗಿ ಏನೂ ಆಗಲ್ಲ, ಕರೆಕ್ಟಾಗಿ ಪೀರಿಯಡ್ ಆಗ್ತಿದ್ರೆ ಏನೂ ಎಫೆಕ್ಟ್ ಆಗಲ್ಲ. ಬಟ್ ಇವ್ರು ಯಾಕೆ ಹಂಗೆ ಹೇಳಿದ್ರು ನನಗೆ ಏನಂದರೆ ನನಗೆ ಇನ್ನೂ ಗೊತ್ತಿಲ್ಲ. ಅದಾದಮೇಲೆ ನಾನು ಫುಲ್ ತಲೆ ಕೆಡಿಸ್ಕೊಂಡು ಸರ್ಚ್ ಮಾಡೋದು, ಏನು ಮಾಡೋದು ಅಂತ ನೋಡೋದು. ಅದಾದಮೇಲೆ ಈ ಹೊರಗಡೆ ತಿಂಡಿ ಜಂಕ್ ಫುಡ್ಸ್ನ ತಿನ್ನೋದೇ ಬಿಟ್ಬಿಟ್ಟೆ. ಮತ್ತು ಶುಗರದ್ದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ನಾನು ಶುಗರ್ ತಿನ್ನೋದೇ ಬಿಟ್ಟೆ. ಅವಾಗ ತಿನ್ನೋದು ಬಿಟ್ಟಿದ್ದು, ಇವಾಗಲೂ ನಾವು ಶುಗರ್ ಅಷ್ಟಾಗಿ ಯೂಸ್ ಮಾಡೋಲ್ಲ, ಮನೇಲಿ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಸೊ ಅದು ಆಗ್ತಾ ಒಂದು 2 ಮಂತ್ಸ್ ಲೇಟ್ ಆಯಿತು ನಮಗೆ. ಬೇಬಿ ಪ್ಲ್ಯಾನ್ ಆದಮೇಲೆ ಒಂದು 2 ಮಂತ್ಸು ನೆಗೆಟಿವ್ ಬಂತು ನಾನು ಟೆಸ್ಟ್ ಮಾಡಿದಾಗ. ಅದಾದಮೇಲೆ ಇನ್ನೂ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು, ಏನಪ್ಪ ಮಾಡೋದು ಇವಾಗ, 2 ಮಂತ್ಸ್ ಆಯಿತು ಆಗಲಿಲ್ಲ, ನೆಗೆಟಿವ್ ಬೇರೆ ಬಂತು, ಈ ನಿಜವಾಗ್ಲೂ ಹಂಗಾರೆ ಮಕ್ಕಳಾಗಲ್ವಾ, ಏನು ಮಾಡೋದು ಇವಾಗ, ಯಾವ್ಯಾವ ಥರ ಥಿಂಕಿಂಗ್ ಅಂದರೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳಿಗೂ ಕಾಲ್ ಮಾಡಿ ಕೇಳಿದೆ, ಅವಳು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ಲು. ಅವಳಿಗೆ ನನಗೆ ಅಂತ ಹೇಳಿಲ್ಲ ನಾನು, ನನ್ನ ಫ್ರೆಂಡಿಗೆ ಒಬ್ಳಿಗೆ PCOS ಇದೆಯಂತೆ, ಏನು ಮಾಡೋದು, ಈ ಥರ ರಿಪೋರ್ಟಿಂಗ್ ಬಂದಿದೆ ಕಣೆ, ಏನು ಮಾಡೋದು ಅಂತ ಕೇಳಿದಾಗ ಅವಳು ಡಾಕ್ಟರ್ ಕೇಳಿದ್ರಂತೆ. ಅವರು ಅದೇ ಹೇಳಿದ್ರು, ಒಂದು 3-4 ಇಯರ್ಸ್ ಲೇಟ್ ಆಗುತ್ತೆ, ಬಟ್ ಸ್ವಲ್ಪ ಲೇಟು, ಆಮೇಲೆ ಚಾನ್ಸಸ್ ಕೂಡ ಕಡಿಮೆ ಈ PCOD PCOS ಎಲ್ಲ ಇರೋರಿಗೆ ಅಂತ ಕಣೆ ಅಂತ ಹೇಳಿದ್ಲು. ನನಗೆ ಅವಾಗ ಇನ್ನೂ ಇದ್ದಿದ್ದು ಟೆನ್ಷನ್ ಸ್ಟಾರ್ಟ್ ಆಯಿತು, ಏನಪ್ಪ ಎಲ್ಲರೂ ಹಿಂಗೆ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಿಜ ಯಾವ ಥರ ಇತ್ತು ಆ ಡೇಸ್ ಅಂದರೆ, ಈ ನಮ್ಮ ಲೈಫಲ್ಲಿ ಯಾಕೆ ಈ ಥರ ಬಂತು ಅನ್ನೋ ಟೆನ್ಷನ್ನು. ಚಂದು ಮಾತ್ರ ಅದೇ ನಾನು ಸಿಕ್ಕಾಪಟ್ಟೆ ಇದು ಮಾಡೋದ್ನಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ಏನೂ ಆಗಲ್ಲ ಸುಮ್ಮನೆ ಇರು ನೋಡೋಣ ಯಾವಾಗ ಒಂದು 2 ತಿಂಗಳು 3 ತಿಂಗಳು ನೆಗೆಟಿವ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಅವ್ರಿಗೂ ಟೆನ್ಷನ್ ಆಯಿತು, ಅಯ್ಯೋ ಏನಪ್ಪ ಮಾಡೋದು. ಆಮೇಲೆ ಅದೇ ಪೂಜೆ ಮಾಡೋದು, ವ್ರತ ಮಾಡೋದು, ಮತ್ತು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾವೆಲ್ಲೂ ಹೋಗಲಿಲ್ಲ. ಸೊ ಅದೇ ಹೊರಗಡೆ ತಿಂಡಿಗಳನ್ನ ನಾನು ಸ್ಟಾಪ್ ಮಾಡಿದೆ, ತಿನ್ನಲೇ ಇಲ್ಲ. ಏನು ಈ ಪಾನಿಪುರಿ, ಬರ್ಗರ್ ಮತ್ತು ಪಿಜ್ಜಾ ಇದೆ ಯಾವುದೂ ತಿನ್ನಲಿಲ್ಲ, ಮತ್ತು ಶುಗರ್ ಅವಾಯ್ಡ್ ಮಾಡಿದೆ. ಅದಾದಮೇಲೆ ಒಂದು 3 ತಿಂಗಳಾಯಿತು, 4ನೇ ತಿಂಗಳಾಯಿತು. 4ನೇ ತಿಂಗಳು ಟೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಟೆಸ್ಟ್ ಮಾಡಿದೆ. ಸೊ ಆವಾಗ ಫುಲ್ ಪಾಸಿಟಿವ್ ಬಂತು. ನಿಜವಾಗ್ಲೂ ಆ ಮೂಮೆಂಟು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಒಂಥರ ಆಕಾಶನೇ ನನ್ನ ಕೈಗೆ ಸಿಕ್ತಾಗಾಯಿತು, ತುಂಬ ಖುಷಿ ಆಯಿತು. ಆವಾಗ ಅಂದ್ಕೊಂಡೆ, ಎಲ್ಲ ನಮ್ಮ ಕೈಲಿದೆ, ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ. ಮತ್ತು ತುಂಬ ಡಿಪ್ರೆಸ್ ಆಗೋದ್ರಿಂದ, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ಅದರಿಂದನೂ ಇಲ್ಲದೇ ಇರೋದೆಲ್ಲ ಬಂದ್ಬಿಡುತ್ತೆ. ಇವಾಗ PCOS ಇತ್ತೋ ಇಲ್ಲವೋ ಗೊತ್ತಿಲ್ಲ, ನಾನು ಮಾಡ್ಕೊಳ್ಳೋ ಟೆನ್ಷನ್ಗೆ, ನಾನು ಆಡೋ ರೀತಿಗೆ ನಿಜವಾಗ್ಲೂ ಅದು ಇಲ್ಲೇ ಇದ್ರೂ ಬಂದ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಯಾರಿಗಾದ್ರೂ ಇದ್ರೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಫ್ರೀಯಾಗಿ ಆರಾಮಾಗಿರಿ. ಮತ್ತು ಆಚೆ ತಿಂಡಿ ಎಲ್ಲ ತಿನ್ನೋದು ಕಡಿಮೆ ಮಾಡಿ, ಮತ್ತು ಈ ಶುಗರ್ನ ಅವಾಯ್ಡ್ ಮಾಡಿ, ಖಂಡಿತವಾಗ್ಲೂ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಪೀರಿಯಡ್ ಮಾತ್ರ ರೆಗ್ಯುಲರಾಗಿ ಆಗಬೇಕು. ಆ್ಯಂಡ್ ನಾನು ಡಾಕ್ಟರ್ಸ್ ಕೊಟ್ಟಿದ್ದು ಟ್ಯಾಬ್ಲೆಟ್ಸ್ನೂ ತೊಗೊಳ್ಳಿಲ್ಲ. ಆ್ಯಂಡ್ ಅವ್ರು ಏನೇನೋ ಹೇಳಿದರು, ಈ ಥರ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು, ಅದು ಯಾವುದೂ ಫಾಲೋ ಮಾಡಲಿಲ್ಲ. ನನಗೇನು ಅನ್ಸುತ್ತೋ ನಾನು ಅದನ್ನೇ ಮಾಡಿದ್ದು. ಅಂದರೆ ಈ ಆಚೆ ತಿಂಡಿ ಎಲ್ಲ ಕಮ್ಮಿ ಮಾಡಿದೆ, ಈ ಶುಗರೆಲ್ಲ ಅವಾಯ್ಡ್ ಮಾಡಿದೆ. ಸೊ ಆರಾಮಾಗಾಯಿತು, ಏನೂ ಆಗಲೇ ಇಲ್ಲ. ಸೊ ನೀವೂ ಅಷ್ಟೇ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ, ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಕಾಮನ್ ಆಗಿಬಿಟ್ಟಿದೆ ಈ PCOS PCOD ಅನ್ನೋದೆಲ್ಲ. ಒಂದು 10 ಜನ ಹುಡುಗಿರಲ್ಲಿ 8 ಜನ ಹುಡುಗಿರು ಇದ್ದೇ ಇರುತ್ತಂತೆ. ಸೊ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಅದರಿಂದ ಮಕ್ಕಳಾಗಲ್ಲ ಅನ್ನೋದು ಸುಳ್ಳು, ಮಕ್ಕಳಾಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ಪೂಜೆ, ದೇವರನ್ನ ತುಂಬ ನಂಬ್ತೀನಿ. ಸೊ ನೀವು ಯಾರು ನಂಬ್ತಿರೋ ನಂಬಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನು ನಂಬ್ತೀನಿ. ಸೊ ಹಾಗಾಗಿ ದೇವದಯಿಂದ ಎಲ್ಲ ಒಳ್ಳೆಯದೇ ಆಯಿತು. ಆ್ಯಂಡ್ ಆ 3 ತಿಂಗಳು ನಾನು ಹೆಂಗಿದೆ ಅಂತ ಹೇಳಿದ್ರೆ, ಫುಲ್ಲು ಏನು ಹೇಳ್ತಾರೆ, ಪೂಜೆ ವ್ರತ ಗೀತ ಎಲ್ಲ ಮಾಡಿಕೊಂಡು
ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಎದ್ದೇಳೋ ಟೈಮಿಂಗ್ಸಿಂದ ಹಿಡಿದು ಎಲ್ಲನೂ ಚೇಂಜ್ ಮಾಡ್ಕೊಂಡಿದ್ದೆ. 5 ಗಂಟೆಗೆ ಎದ್ದೇಳೋದು, ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೆ. ಸೊ ನಮ್ಮಲ್ಲೇ ಇದೆ, ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ತುಂಬ ಏನೋ ತಲೆಗೆ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದನೂ ಇಲ್ಲದೇ ಇರೋ ಕಾಯಿಲೆನೂ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಮಕ್ಕಳೇ ಆಗಲ್ಲ ಅಂತಲೂ ಅಂದ್ಕೊಳಕ್ಕೆ ಹೋಗ್ಬೇಡಿ, ಆಗುತ್ತೆ. ಸೊ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಆರಾಮಾಗಿರಿ, ಅಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಆ್ಯಂಡ್ ಕೇಳಿರಿ ಕೃಷ್ಣನ ವ್ರತದ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಬೇಕು ಅಂತ ಹೇಳಿದ್ರೆ ಆ ವಿಡಿಯೋನ ನೆಕ್ಸ್ಟು ಮಾಡ್ತೀನಿ. ಸೊ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.